Though Bangalore is not a planned city, was earlier like Delhi, but since we thought that it is a very important city, so for the benefit of Bangalore and the country, all fortune countries, recently you all have seen our American ambassador visited Bangalore to open his visa, our consulate also here. 3 days back again, our Paris, France. He also represented me on 2019. Next year they are going to open their office. So they feel that Bangalore is a very important destination. So I have requested the central government, Honorable Prime Minister Nirmala Sitharaman, to give us adequate funds. You don't only look at Bihar and Andhra Pradesh. You also have an eye because you represent here. You are our MP. So you are the country leader. You please see that you give a soft corner for your Kannada. ನಾವು ಗಡುವಿಲ್ಲ. ಮಹಾತ್ಮ ಗಾಂಧೀಜಿ ಅವ್ರು ಏನು ಹೇಳಿದ್ದಾರೆ, ಇಫ್ ಯು ವಾಂಟ್ ಟು ಕಂಟ್ರೋಲ್ others, if you want to control yourself, use your brain. If you want to control others, use your heart ಅಂತ ಹೇಳಿದ್ದಾರೆ. ನಾವು ಪ್ರೀತಿಯಿಂದ ಕೈ ಮುಗಿದು ಅವ್ರಿಗೆ ಪ್ರಾರ್ಥನೆ ಮಾಡ್ತೀವಿ. ನೋಡಪ್ಪ, ನಂಬಿಕೆ ಇದೆ ನಮಗೆ. ಈ ರಾಜ್ಯಕ್ಕೆ ಮೋಸ ಮಾಡೋದಿಲ್ಲ. ಇಷ್ಟೊಂದು ಜನ ಎಂಪಿಗಳಿದ್ದಾರೆ, ಪಾಪ ಎಲ್ಲ ಎಂಪಿಗಳು ಎಲ್ಲ ಹೋಗಿ ಒತ್ತಡ ಮಾಡಿ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ. ಈಗ ದೇವೇಗೌಡರು, ಕುಮಾರಸ್ವಾಮಿ ಅವರು ಹೇಳಿದ್ರು, ಒಂದೇ ದಿನದಲ್ಲಿ ಮೇಕೆದಾಟಿಗೆ ನಾನು ಪರ್ಮಿಷನ್ ಕೊಡಿಸ್ತೀನಿ ಅಂತ ಹೇಳಿದ್ರು. ಸೈನ್ ಹಾಕ್ಸ್ತೀನಿ, ಸೈನ್ ಹಾಕ್ತೀನಿ ಅಂತ ಹೇಳಿದ್ರು. ಆ ಕ್ಷಣಗಳನ್ನ ಕಾಯ್ತಾ ಇದ್ದೀನಿ. ಈಗ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ, ಅಲ್ಲಿ ಜಗದೀಶ್ ಶೆಟ್ಟರ್ ಇದ್ದಾರೆ, ಇಬ್ಬರು ಅಲ್ಲಿ ಎಂಪಿಗಳಾಗಿದ್ದಾರೆ. ಅಲ್ಲಿ ಕಳಸಾ ಬಂಡೂರಿ ಇದ್ದಾರೆ. ಇನ್ನು ನಮಗೆ ಇವತ್ತು ನಾಳೆ ಅಂತ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಡಬೇಕಾಗಿದೆ. ಭೇಟಿ ಮಾಡಿದ್ದೀನಿ, ಅದು ಕೂಡ ಕಾಯ್ಕೊಂಡು ಕೂತಿದ್ದೀವಿ. ಸೊ ಏನು ಎಲ್ಲ ಎಂಪಿಸ್ಗೂ ನಾವು ಇದನ್ನೆಲ್ಲ ಬರೆದಿದ್ದೇವೆ, ಮುಖ್ಯಮಂತ್ರಿಗಳು ಕೂಡ ಬರೆದಿದ್ದಾರೆ. ಸೊ ನಾವು ಕೂಡ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಈಗ ನಾನು ಸೆಷನಲ್ಲಿ ಕೂಡ ಹೋಗಿ ಬರ್ತೀನಿ. ಸೊ ನನ್ನ ಡ್ಯೂಟಿ ನಾನು ಮಾಡ್ತೀನಿ. ಫಲ ಭಗವಂತನ ಹೇಳಿ. ರಾಜ್ಯ ತೆರಿಗೆ ಇದು, ನಮ್ಮ ತೆರಿಗೆ ರೂಪಿಸ್ತೀವಿ. ಅದು ಹೇಳ್ತೀನಿ ನಾನು. ಅವರು ಕಟ್ಟಿದ್ದ ಆಫೀಸ್ ಇದು. ಕೆಳಗಡೆ ಕೃಷ್ಣ ಕಾಲದಲ್ಲಿ ಕಟ್ಟಿದ್ರು, ಇದು ಅವ್ರು ಕಟ್ಟಿದ್ರು. ಅವರು ಸಂತೋಷ ನೆಮ್ಮದಿಯಾಗಿ 2 ನಿಮಿಷ ಕಾಫಿನೂ ಕುಡಿ ಬಂದ. ಅವರು ಪಕ್ಕದ ನಾವು ಸುಖವನ್ನು ಮಾಡಿದ್ದೀವಿ. ಬರೀ ಮೇಲ್ಗಡೆ ಒಂದು ಮುಖವಾಡ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಆಫೀಸ್ ಇದೆಲ್ಲ ಅವ್ರು ಮಾಡಿದ್ದೀನಿ. ನೀನು ನಿಮ್ಮ ಫ್ಯಾಮಿಲಿಯವರು ಮಾತಾಡ್ಕೊಂಡಿದ್ದಾರೆ, ಹೊರಗಡೆ ಪಬ್ಲಿಕ್ ಹೇಳ್ತೀರಾ? ಹೀಗೆ ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು ಮಾತಾಡಿದ್ದು ಪಬ್ಲಿಕ್ ಚರ್ಚೆ ಮಾಡಕ್ಕಾಗ್ತದ? ನಮ್ದು ಕುಟುಂಬ ರೀ. ಕಾಂಗ್ರೆಸ್ ಇದೆ ಫ್ಯಾಮಿಲಿ. ಅದೇ ಚೀಫ್ ಮಿನಿಸ್ಟರ್ ಅಲ್ಲೇ ಹೇಳಿದ್ದಾರೆ, ತೆರೆ ಮರೆ ಎಲ್ಲ ಕಂಪ್ಲೀಟ್ ಸ್ಕ್ರೀನ್ ಎಲ್ಲ ಎಳೆದು ಓಪನ್ ಮಾಡಿ ಮುಂದೆ ಇಟ್ಟಿದ್ದಾರೆ. ಅಲ್ಲಿ ವಾಣಿ ವಿಲಾಸ ಸಾಗರದಲ್ಲೇ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್, ಗುಡ್ ಲಕ್, ನಮಸ್ಕಾರ.